ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಈ ಹೆಸರು ಕೇಳಿದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಓಪನ್ ಎಐ ನ ಚಾಟ್ ಜಿಪಿಟಿ, ಮೈಕ್ರೋಸಾಫ್ಟ್ ನ ಕೋಪೈಲಟ್ ಅಥವಾ ಗೂಗಲ್ ಜೆಮಿನಿ. ಇವತ್ತು ಜಗತ್ತಿನಲ್ಲಿ ಒಂದು ರಹಸ್ಯ ಯುದ್ಧ ನಡೀತಿದೆ, ಅದೇ ಎಐ ರೇಸ್. ಈ ರೇಸ್ ನಲ್ಲಿ ಅಮೆರಿಕ ಮತ್ತು ಚೀನಾ ದೇಶಗಳು ತಮಗ್ ತಾವೆ ಇಡೀ ಪ್ರಪಂಚದ ಕಿಂಗ್ಸ್ ಎಂದು ಫೀಲ್ ಆಗ್ತಿವೆ. ಸಿಲಿಕಾನ್ ವ್ಯಾಲಿಯಿಂದ ಬೀಜಿಂಗ್ ನವರೆಗಿನ ಟೆಕ್ ದೈತ್ಯರೆಲ್ಲ ಇಡೀ ಪ್ರಪಂಚದ ಭವಿಷ್ಯ ತಮ್ಮ ಕಂಟ್ರೋಲ್ ನಲ್ಲಿ ಇದೆ ಅನ್ನೋ ಭ್ರಮೆಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಇಡೀ ಜಗತ್ತು ಈ ದೊಡ್ಡ ದೊಡ್ಡ ಎಐ ಮಾಡೆಲ್ ಗಳನ್ನ ನೋಡಿ ಬೆರಗಾಗ್ತಿದ್ದಾರೆ. ಈ ರೇಸ್ ನಲ್ಲಿ ನಮ್ಮನ್ನ ಸೋಲಿಸುವವರೇ ಇಲ್ಲ ಎಂದು ಈ ಎರಡು ಸೂಪರ್ ಪವರ್ ದೇಶಗಳು ಗಟ್ಟಿಯಾಗಿ ಫಿಕ್ಸ್ ಆಗಿಬಿಟ್ಟಿವೆ. ಆದ್ರೆ ಅವ್ರಿಗೆ ತಿಳಿಯದ ಅಸಲಿ ನಿಜ ಏನಂದ್ರೆ ಈ ಆಟವನ್ನ ಭಾರತ ಬೇರೆದೇ ಲೆವೆಲ್ ನಲ್ಲಿ ಆಡ್ತಿದೆ. ಸಾಫ್ಟ್ವೇರ್, ಕೋಡಿಂಗ್, ಅಪ್ಲಿಕೇಶನ್ ಎಂಬ ಹಠಾತ್ ಗದ್ದಲವನ್ನ ಪಕ್ಕಕ್ಕಿಟ್ಟು ನಮ್ಮ ದೇಶದ ಇಂಜಿನಿಯರ್ಗಳು ಸೈಲೆಂಟ್ ಆಗಿ ಒಂದು ಮೈಂಡ್ ಬ್ಲೋಯಿಂಗ್ ಆವಿಷ್ಕಾರವನ್ನ ಮಾಡಿ ಮುಗಿಸಿದ್ದಾರೆ. ಈಗ ಇದರ ಪೆಟ್ಟಿಗೆ ವಾಷಿಂಗ್ಟನ್ ಮತ್ತು ಬೀಜಿಂಗ್ ನಲ್ಲಿರುವ ದೊಡ್ಡ ದೊಡ್ಡ ಗಣ್ಯರಿಗೂ ರಾತ್ರಿ ನಿದ್ದೆ ಬರ್ತಿಲ್ಲ. ಅಷ್ಟಕ್ಕೂ ಆ ಸೂಪರ್ ಪವರ್ ದೇಶಗಳು ಕನಸಿನಲ್ಲೂ ಊಹಿಸದ ರೀತಿಯಲ್ಲಿ ಎಐ ತಂತ್ರಜ್ಞಾನವನ್ನ ಮುಂದಿನ ಮೆಟ್ಟಿಗೆ ಕೊಂಡೊಯ್ಯಲು ಭಾರತ ಏನನ್ನ ಕಂಡು ಹಿಡಿದಿದೆ. ಜಗತ್ತಿನ ಎಷ್ಟೇ ದೊಡ್ಡ ಎಐ ಸಿಸ್ಟಮ್ ಆಗಿದ್ರು ಸರಿ, ನಮ್ಮ ಈ ಸ್ವದೇಶಿ ತಂತ್ರಜ್ಞಾನ ಇಲ್ಲದೆ ಒಂದು ಹೆಜ್ಜೆಯೂ ಮುಂದೆ ಇಡಲು ಸಾಧ್ಯವಿಲ್ಲ. ಎಐಗೆ ಇರುವ ಅತ್ಯಂತ ದೊಡ್ಡ ವೀಕ್ನೆಸ್ ಅನ್ನ ಗುರುತಿಸಿ ಅದಕ್ಕೆ ಪರ್ಫೆಕ್ಟ್ ಸೊಲ್ಯೂಷನ್ ಅನ್ನ ಕಂಡು ಹಿಡಿದು ನಮ್ಮ ದೇಶ ಗ್ಲೋಬಲ್ ಟೆಕ್ ಇಂಡಸ್ಟ್ರಿಯನ್ನ ಹೇಗೆ ಶೇಕ್ ಮಾಡಲಿದೆ ಎಂದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಬರೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಸ್ವಂತವಾಗಿ ದೊಡ್ಡ ದೊಡ್ಡ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳು ಇಲ್ವಲ್ಲ. ಅದಕ್ಕಾಗಿ ಈ ರೇಸ್ ನಲ್ಲಿ ನಾವು ತುಂಬಾನೇ ಹಿಂದುಳಿದಿದ್ದೀವಿ ಎಂದು ಇಡೀ ಪ್ರಪಂಚ ಅಂದ್ಕೊಂಡಿತ್ತು. ಆದ್ರೆ ಅಸಲಿ ಮ್ಯಾಟರ್ ಅದಲ್ಲ. ಈ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ಬದುಕಬೇಕಾದ್ರೆ ಖಂಡಿತವಾಗಿಯೂ ಬೇಕಾಗಿರುವ ಒಂದು ಮೇನ್ ಪಾಯಿಂಟ್ ಅನ್ನ ನಮ್ಮ ಭಾರತ ಹಿಡ್ಕೊಂಡಿದೆ. ನೀವು ನಿಮ್ಮ ಫೋನ್ ನಲ್ಲೇ ಅಥವಾ ಲ್ಯಾಪ್ಟಾಪ್ ನಲ್ಲೇ ಎಐಗೆ ಯಾವ್ದಾದ್ರು ಪ್ರಶ್ನೆ ಕೇಳಿದಾಗ ಕೇವಲ ಸೆಕೆಂಡ್ ಗಳಲ್ಲಿ ಉತ್ತರ ಬರುತ್ತದೆ ಅಲ್ವಾ? ಅದನ್ನು ನೋಡಿ ಅಬ್ಬಾ ಏನೋ ಮ್ಯಾಜಿಕ್ ನಡೆದು ಹೋಯ್ತು ಎಂದು ಅನ್ಕೊಳ್ತೀವಿ. ಆದ್ರೆ ತೆರೆಮರೆಯಲ್ಲಿ ಅಸಲಿ ಸ್ಟೋರಿ ಬೇರೆಯೇ ಇದೆ. ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಭಾರಿ ಡೇಟಾ ಸೆಂಟರ್ಗಳು, ಅದರಲ್ಲಿರುವ ಗ್ರಾಫಿಕ್ ಪ್ರೊಸೆಸರ್ ಯೂನಿಟ್ಗಳು ಅಂದ್ರೆ ಜಿಪಿಯುಗಳು ಪ್ರಾಣವನ್ನ ಪಣಕ್ಕಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಆ ಒಂದು ಸೆಕೆಂಡ್ ನ ಉತ್ತರ ಸಿಗುತ್ತೆ. ಇಲ್ಲೇ ಪ್ರಪಂಚ ಇಡೀ ಮಿಸ್ ಮಾಡಿಕೊಳ್ಳುತ್ತಿರುವ ಒಂದು ದೊಡ್ಡ ಲೂಪ್ ಹೋಲ್ ಇದೆ. ಈ ದೊಡ್ಡ ಟೆಕ್ ಕಂಪನಿಗಳ ಫ್ಯೂಸ್ ಗಳನ್ನೇ ಹಾರಿಸುವ ಈ ಪ್ರಾಬ್ಲಮ್ ಏನೆಂದು ಗೊತ್ತಾ? ಅದೇ ಕರೆಂಟ್ ಮತ್ತು ಆ ಕರೆಂಟ್ ನಿಂದ ಬರುವ ಭರಿಸಲಾಗದ ಅತಿಯಾದ ಶಾಖ. ಒಂದು ಕಾಲದಲ್ಲಿ ಡೇಟಾ ಸೆಂಟರ್ಗಳು ರನ್ ಆಗಲು ಸ್ವಲ್ಪ ಕರೆಂಟ್ ಇದ್ರೆ ಸಾಕಾಗಿತ್ತು. ಆದ್ರೆ ಇವತ್ತಿನ ಈ ಭಾರಿ ಎಐ ಮಾಡೆಲ್ಗಳು ಬಂದ್ಮೇಲೆ ಸೀನ್ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಇವತ್ತು ಪ್ರತಿಯೊಂದು ಸರ್ವರ್ ರ್ಯಾಕ್ ರನ್ ಆಗಲು ಬರೋಬ್ಬರಿ 100 ಕಿಲೋ ವ್ಯಾಟ್ ಗಿಂತಲೂ ಹೆಚ್ಚು ಕರೆಂಟ್ ಬೇಕು. ಒಂದು ಕ್ಷಣ ಯೋಚಿಸಿ, ಒಂದು ಪುಟ್ಟ ಮೆಷಿನ್ ಇಷ್ಟೊಂದು ಕರೆಂಟ್ ಹೇಳಿದ್ರೆ ಅದು ಕೆಂಡದ ರಾಶಿಯಂತೆ ಬದಲಾಗೋದಿಲ್ಲವೇ? ಆ ಭಾರಿ ಶಾಖಕ್ಕೆ ಸಿಸ್ಟಮ್ಸ್ ಕ್ರಾಶ್ ಆಗಿ ಕ್ಷಣಗಳಲ್ಲಿ ಲಕ್ಷಾಂತರ ಜಿಬಿ ಡೇಟಾ ಗಾಳಿಯಲ್ಲಿ ಕರಗಿ ಹೋಗುವ ದೊಡ್ಡ ಡೇಂಜರ್ ಇದೆ. ಅಕ್ಷರಶಃ $1 ಟ್ರಿಲಿಯನ್ ಮಾರುಕಟ್ಟೆ ಇರುವ ಈ ಇಡೀ ಗ್ಲೋಬಲ್ ಎಐ ಇಂಡಸ್ಟ್ರಿ ಮತ್ತು ಈ ಕರೆಂಟ್ ಮತ್ತು ಈ ಹೀಟಿಂಗ್ ಪ್ರಾಬ್ಲಮ್ ನಿಂದಲೇ ತಲೆ ಇಟ್ಕೊಂಡು ಕೂತ್ಕೊಂಡಿವೆ. ಸರಿಯಾಗಿ ಇಂತಹ ಬಿಕ್ಕಟ್ಟಿನ ಟೈಮ್ ನಲ್ಲೇ ನಮ್ಮ ಭಾರತ ಎಂಟ್ರಿ ಕೊಟ್ಟು ಇಡೀ ಗೇಮ್ ಚೇಂಜ್ ಮಾಡಿದೆ. ಸಿಚುವೇಶನ್ ಇಷ್ಟೊಂದು ಸೀರಿಯಸ್ ಆಗಿರುವ ಟೈಮ್ ನಲ್ಲಿ C2I ಸೆಮಿ ಕಂಡಕ್ಟರ್ಸ್ ಎಂಬ ನಮ್ಮ ಭಾರತದ ಕಂಪನಿಯೊಂದು ಯಾರು ಊಹಿಸದ ಒಂದು ಅದ್ಭುತವನ್ನ ಮಾಡಿದೆ. ನಮ್ಮ ದೇಶದ ಇಂಜಿನಿಯರ್ ಗಳ ಟೀಮ್ ಪೂರ್ತಿಯಾಗಿ ನಮ್ಮ ಸ್ವದೇಶಿ ತಂತ್ರಜ್ಞಾನದಿಂದಲೇ ಒಂದು ಸ್ಮಾರ್ಟ್ ಪವರ್ ಸ್ಟೇಜ್ ಚಿಪ್ ಅನ್ನ ತಯಾರಿ ಮಾಡಿದ್ದಾರೆ. ಇದೇನೋ ನಾರ್ಮಲ್ ಆಗಿ ಕರೆಂಟ್ ಕೊಡುವ ಚಿಪ್ ಅಲ್ಲ. ಇದು ಯಾವ ಸರ್ವರ್ ಗಳನ್ನು ಸುಟ್ಟು ಹೋಗದಂತೆ, ಕ್ರಾಶ್ ಆಗದಂತೆ ಕಾಪಾಡುವ ಒಂದು ಬ್ರಹ್ಮಾಸ್ತ್ರದ ತರಹದ್ದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಮೆರಿಕ ಮತ್ತು ಚೀನಾ ದೇಶಗಳ ಎಐ ಎಷ್ಟು ಪವರ್ಫುಲ್ ಆಗಿರುತ್ತದೆಯೋ ಅವುಗಳಿಗೆ ಅಷ್ಟೇ ಕರೆಂಟ್ ಬೇಕಾಗುತ್ತೆ. ಆ ಕರೆಂಟ್ ಅನ್ನ ನಿಯಂತ್ರಿಸಬೇಕಾದ್ರೆ ಅವ್ರಿಗೆ ಖಂಡಿತವಾಗಿಯೂ ನಮ್ಮ ಭಾರತ ದೇಶದ ಈ ಚಿಪ್ಸ್ ಬೇಕೇ ಬೇಕು. ಅಂದರೆ ಸಾಫ್ಟ್ವೇರ್ ಅವರದ್ದೇ ಆದ್ರೂ ಅದಕ್ಕೆ ಪ್ರಾಣ ತುಂಬುವ ಶಕ್ತಿ ಮಾತ್ರ ನಮ್ಮ ಭಾರತದೇ ಅನ್ನೋ ಮಾತು. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಈ ಚಿಪ್ ನಿಜವಾಗಿಯೂ ರೆಡಿ ಆಗಿದೆಯಾ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ. ಟೆಕ್ ಪ್ರಪಂಚದಲ್ಲಿ ಟೇಪ್ ಔಟ್ ಎಂಬ ಪದವನ್ನ ಬಳಸ್ತಾರೆ. ಅಂದ್ರೆ ಒಂದು ಚಿಪ್ ಅನ್ನ ಡಿಸೈನ್ ಮಾಡಿ ಆರ್ಕಿಟೆಕ್ಚರ್ ಮತ್ತು ಟೆಸ್ಟಿಂಗ್ 100ಕ್ಕೆ 100ರಷ್ಟು ಕಂಪ್ಲೀಟ್ ಆಗಿ ಇನ್ನು ಫ್ಯಾಕ್ಟರಿಯಲ್ಲಿ ಮಾಸ್ ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಮಾಡಲು ಕಳಿಸುವುದು ಎಂದರ್ಥ. ನಮ್ಮ C2I ಸೆಮಿ ಕಂಡಕ್ಟರ್ಸ್ ಈ ಚಿಪ್ ಅನ್ನ ಯಶಸ್ವಿಯಾಗಿ ಟೇಪ್ ಔಟ್ ಗೆ ಕಳುಹಿಸಿ ಒಂದು ದೊಡ್ಡ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿಯವರೆಗೆ ನಮ್ಮ ಭಾರತಕ್ಕೆ ಬೇರೆ ದೇಶಗಳ ಕಂಪನಿಗಳಿಗೆ ಡಿಸೈನ್ ಗಳನ್ನ ಮಾಡಿಕೊಡುವುದು
ಸಾಫ್ಟ್ವೇರ್ಗಳಿಗೆ ಕೋಡಿಂಗ್ ಅನ್ನ ಬರೆದುಕೊಡೋದು ಅಷ್ಟೇ ಅಂತ ತಿಳಿದಿತ್ತು. ಅವ್ರಿಗಾಗಿ ನಾವು ಕೇವಲ ಕೂಲಿ ಆಳುಗಳಂತೆ ಕೆಲಸ ಮಾಡ್ತಿದ್ವಿ. ಆದ್ರೆ ಫಸ್ಟ್ ಟೈಮ್ ಒಂದು ಗ್ಲೋಬಲ್ ಲೆವೆಲ್ ಚಿಪ್ ಅನ್ನ ನಮ್ಮ ಮಣ್ಣಿನಿಂದಲೇ ಡಿಸೈನ್ ಮಾಡಿ ಇಲ್ಲೇ ಟೆಸ್ಟ್ ಮಾಡಿ ತಯಾರಿ ಮಾಡುವುದು ಅಂದ್ರೆ ಸಾಮಾನ್ಯವಾದ ವಿಷಯವಲ್ಲ. ಇವತ್ತು ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಸರ್ವರ್ಗಳು ಯಾವುದಾಗಿದ್ರು ಸರಿ, ನಮ್ಮ ದೇಶದ ಈ ಚಿಪ್ ಇಲ್ದೇ ಇದ್ರೆ ಅವು ಕೇವಲ ಒಂದು ಬಿಸಾಡುವ ಕಬ್ಬಿಣದ ಡಬ್ಬದಂತೆ ಉಳಿದುಕೊಳ್ಳಬೇಕಾಗುತ್ತೆ. ಮತ್ತೆ ಈ ಸಣ್ಣ ಸ್ಟಾರ್ಟ್ಅಪ್ ಇದೆಲ್ಲವನ್ನ ಒಂಟಿಯಾಗಿ ಮಾಡಿದೆಯಾ ಅಥವಾ ಇದರ ಹಿಂದೆ ಯಾರ್ದಾದ್ರೂ ಸಪೋರ್ಟ್ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಇದೆ. ಗಟ್ಟಿ ಸಂಕಲ್ಪ ಮತ್ತು ಸರ್ಕಾರದ ಸಪೋರ್ಟ್ ಇಲ್ಲದೆ ಇಷ್ಟೊಂದು ದೊಡ್ಡ ಗ್ಲೋಬಲ್ ತಂತ್ರಜ್ಞಾನವನ್ನ ನಾವು ತರಲು ಸಾಧ್ಯವಿರಲಿಲ್ಲ. ಸೆಮಿ ಕಂಡಕ್ಟರ್ಗಳ ವಿಷಯದಲ್ಲಿ ಭಾರತದಲ್ಲಿ ಈಗ ಒಂದು ಹೊಸ ಅಗ್ರೆಷನ್ ಕಾಣಿಸ್ತಾ ಇದೆ. ಭಾರತ ಸೆಮಿ ಕಂಡಕ್ಟರ್ ಮಿಷನ್ ಮತ್ತು ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ನಂತಹ ಗವರ್ಮೆಂಟ್ ಸ್ಕೀಮ್ಗಳು ಇದಕ್ಕೆ ಗಟ್ಟಿ ಫೌಂಡೇಶನ್ ಹಾಕಿವೆ. ನಾವು ಕೇವಲ ಬೇರೆ ದೇಶಗಳ ಪಾರ್ಟ್ಸ್ ಗಳನ್ನ ತಂದು ಅಸೆಂಬಲ್ ಮಾಡುವುದಕ್ಕೆ ಸೀಮಿತವಾಗಬಾರದು. ಮೇನ್ ಕೋರ್ ತಂತ್ರಜ್ಞಾನದಲ್ಲಿ ನಮ್ಮದೇ ಮೈಲುಗಲ್ಲು ಇರಬೇಕು ಎಂದು ಭಾರತ ಸರ್ಕಾರ ಡಿಸೈನ್ ಮಾಡಿಬಿಟ್ಟಿದೆ. ಕರೆಂಟ್ ಗ್ರಿಡ್ ನಿಂದ ಹಿಡಿದು ಚಿಪ್ ಲೆವೆಲ್ ವರೆಗೆ ಪ್ರಪಂಚವನ್ನ ಆಳಲು ನಮ್ಮವರು ರೆಡಿಯಾಗಿದ್ದಾರೆ ಎಂದು ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಮಿನಿಸ್ಟರಿಯವರೇ ಸ್ವತಃ ಹೇಳಿದ್ದಾರೆ. ಈ DLI ಸ್ಕೀಮ್ ಅಡಿಯಲ್ಲಿ ದೇಶದಲ್ಲಿರುವ 100ಕ್ಕೂ ಹೆಚ್ಚು ಕಂಪನಿಗಳಿಗೆ ಫುಲ್ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಿದ್ದಕ್ಕೆ ನಮ್ಮ ಇಂಜಿನಿಯರ್ಗಳು ಇವತ್ತು ಗ್ಲೋಬಲ್ ಲೆವೆಲ್ ನಲ್ಲಿ ಕಾಲರ್ ಎಗರಿಸ್ತಾ ಇದ್ದಾರೆ. ಪ್ರಪಂಚ ತುಂಬಾನೇ ಫಾಸ್ಟ್ ಆಗಿ ಬದಲಾಗ್ತಿದೆ. ಎಲ್ಲಿ ಫ್ಯೂಚರ್ ಚೆನ್ನಾಗಿರುತ್ತದೆಯೋ ಇನ್ವೆಸ್ಟರ್ಗಳ ದುಡ್ಡು ಅಲ್ಲಿಗೆ ಹೋಗುತ್ತದೆ. ನಮ್ಮ ದೇಶದ ಚಿಪ್ ಡಿಸೈನ್ ನೋಡಿ ಗ್ಲೋಬಲ್ ಮಾರ್ಕೆಟ್ ನಲ್ಲಿರುವ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಗಳು ಕೂಡ ತಮ್ಮ ಜಾಬ್ಗಳನ್ನ ಓಪನ್ ಮಾಡ್ತಿದ್ದಾರೆ. ಸೆಲೆಸ್ಟಾ ಕ್ಯಾಪಿಟಲ್, ವ್ಯಾಲಿ ಕ್ಯಾಪಿಟಲ್, TD ವೆಂಚರ್ಸ್ ನಂತಹ ದೊಡ್ಡ ಸಂಸ್ಥೆಗಳು ಈ C2I ಸೆಮಿ ಕಂಡಕ್ಟರ್ಸ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡಿವೆ. ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಇಂಟೆಲ್ ನಂತಹ ವರ್ಲ್ಡ್ ಫೇಮಸ್ ಕಂಪನಿಗೆ ಒಂದು ಕಾಲದಲ್ಲಿ CEO ಆಗಿ ಕೆಲಸ ಮಾಡಿದ ಲಿಬ್ಬು ತಾನ್ ರಂತಹ ಗ್ಲೋಬಲ್ ಟೆಕ್ ದಿಗ್ಗಜರು ಕೂಡ ನಮ್ಮ ದೇಶದ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವುದರ ಜೊತೆಗೆ ಅಡ್ವೈಸರ್ ಆಗಿ ಕೂಡ ಜಾಯಿನ್ ಆಗಿದ್ದಾರೆ. ಇಂಟೆಲ್ ನ ಮಾಜಿ ಬಾಸ್ ನಮ್ಮ ಸ್ಟಾರ್ಟ್ಅಪ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದರೆ ಭಾರತ ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಹಬ್ ಆಗಲಿದೆ ಎಂದು ಇಡೀ ಟೆಕ್ ಪ್ರಪಂಚಕ್ಕೆ ಒಂದು ಡೈರೆಕ್ಟ್ ಸಿಗ್ನಲ್ ಹೋದಂತೆಯೇ ಸರಿ. ಹಾಗಾದ್ರೆ ಇವರ ಮುಂದಿನ ಪ್ಲಾನ್ ಏನು? ಈ ಚಿಪ್ ಮಾರ್ಕೆಟ್ ಅನ್ನ ಇವರು ಯಾವಾಗ ಶೇಕ್ ಮಾಡಲಿದ್ದಾರೆ? ಇವರೇನು ಕಾಗದದ ಮೇಲೆ ಪ್ಲಾನ್ ಮಾಡಿಕೊಂಡು ಸುಮ್ಮನೆ ಕೂತಿಲ್ಲ. ಗ್ರೌಂಡ್ ಲೆವೆಲ್ ನಲ್ಲಿ ಆಲ್ರೆಡಿ ವರ್ಕ್ ರನ್ ಆಗ್ತಿದೆ. ಮೊದಲ ಬ್ಯಾಚ್ ನ ಟೇಪ್ಔಟ್ ನಲ್ಲಿ ಸುಮಾರು 21,000 ಚಿಪ್ ತಯಾರು ಮಾಡಲು ರೆಡಿ ಆಗಿದ್ದಾರೆ. ಮುಂಬರುವ 8 ರಿಂದ 9 ತಿಂಗಳು ಈ ಚಿಪ್ಸ್ ಅನ್ನ ಕಠಿಣವಾಗಿ ಟೆಸ್ಟ್ ಮಾಡಿ ಪ್ರಪಂಚದಾದ್ಯಂತ ಇರುವ ದೊಡ್ಡ ದೊಡ್ಡ ಕಸ್ಟಮರ್ ಗಳ ಲೈವ್ ಸರ್ವರ್ ಸಿಸ್ಟಮ್ ನಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಈ ಕಂಪನಿ ಕೇವಲ ನಮ್ಮ ಲೋಕಲ್ ಮಾರ್ಕೆಟ್ ಗೆ ಸೀಮಿತವಾಗ್ತಿಲ್ಲ. ಪ್ರಪಂಚದಲ್ಲೇ ಅತಿ ದೊಡ್ಡ CPUಗಳು, GPUಗಳು ಮತ್ತು ಟೆಲಿಕಾಂ ಸರ್ವರ್ ಗಳನ್ನ ತಯಾರು ಮಾಡುವ ವಿದೇಶಿ ದೈತ್ಯರ ಮೇಲೆ ಡೈರೆಕ್ಟ್ ಟಾರ್ಗೆಟ್ ಇಟ್ಟಿದ್ದಾರೆ. ಒಮ್ಮೆ ಊಹಿಸಿಕೊಳ್ಳಿ, ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ಹಾಗೂ ಪವರ್ಫುಲ್ ಸರ್ವರ್ ಗಳಲ್ಲಿ ಮೇಡ್ ಇನ್ ಭಾರತ ಪವರ್ ಚಿಪ್ಸ್ ಇದ್ರೆ ಆ ಕಿಕ್ಕೇ ಬೇರೆ ಅಲ್ವಾ? ಅಷ್ಟಕ್ಕೂ ಎರಡು ರೀತಿಯಾಗಿ ಕೆಲಸ ಮಾಡುತ್ತೆ. ಮೊದಲನೇದು ಟ್ರೈನಿಂಗ್. ಇಲ್ಲಿ ಮಾಡೆಲ್ ಗಳಿಗೆ ಇಡೀ ಪ್ರಪಂಚದ ಡೇಟಾವನ್ನ ಕೊಟ್ಟು ಓದಿಸ್ತಾರೆ, ಕಲಿಸ್ತಾರೆ. ಇದಕ್ಕೆ ಭೀಕರವಾದ ಕರೆಂಟ್ ಬೇಕು. ಎರಡನೇದು ಇನ್ಫರೆನ್ಸ್, ಅಂದ್ರೆ ನಾವು ಪ್ರಶ್ನೆ ಕೇಳಿದಾಗ ಅದು ನಮಗೆ ಉತ್ತರ ನೀಡುವುದು. ಒಮ್ಮೆಗೆ ಕೋಟ್ಯಾಂತರ ಜನರು ChatGPT ನ ಬಳಸ್ತಾ ಇರುವಾಗ ಆ ಸರ್ವರ್ ಗಳ ಮೇಲೆ ಬೀಳುವ ಪ್ರೆಷರ್ ಅಷ್ಟಿಷ್ಟಲ್ಲ. ನಮ್ಮ ಭಾರತದ ಇಂಜಿನಿಯರ್ಗಳು ತಂದಿರುವ ಈ ಸ್ಮಾರ್ಟ್ ಚಿಪ್ ಆ ಭಾರಿ ಪ್ರೆಷರ್ ಅನ್ನ ಈಜಿಯಾಗಿ ಹ್ಯಾಂಡಲ್ ಮಾಡುತ್ತದೆ. ಇದು ಸರ್ವರ್ ಗಳ ಆಯಸ್ಸನ್ನ ಹೆಚ್ಚಿಸೋದು ಅಷ್ಟೇ ಅಲ್ಲದೆ ಕರೆಂಟ್ ಅನ್ನ ಸಿಕ್ಕಾಪಟ್ಟೆ ಉಳಿಸಿ ಈ ದೊಡ್ಡ ಕಂಪನಿಗಳಿಗೆ ಬಿಲಿಯನ್ ಗಟ್ಟಲೆ ಡಾಲರ್ಸ್ ಹಣವನ್ನ ಉಳಿಸುತ್ತೆ. ಈ ಮೊದಲ ಬ್ಯಾಚ್ ನ 21,000 ಚಿಪ್ಸ್ ಟೆಸ್ಟಿಂಗ್ ಪಾಸ್ ಆದಲ್ಲಿ $ಬಿಲಿಯನ್ ಆರ್ಡರ್ಗಳು ನೇರವಾಗಿ ಭಾರತಕ್ಕೆ ಹರಿದು ಬರಲಿವೆ. ಇದರಿಂದ ನಮ್ಮ ದೇಶದಲ್ಲೇ ರಿಸರ್ಚ್, ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಾಗಿ ಲಕ್ಷಾಂತರ ಹೈ-ಫೈ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಕೋಟಿಗಟ್ಟಲೆ ಪ್ಯಾಕೇಜ್ಗಾಗಿ ವಿದೇಶಗಳಿಗೆ ವಲಸೆ ಹೋಗುವ ನಮ್ಮ ಭಾರತದ ಬ್ರೈನ್ ಇನ್ಮುಂದೆ ನಮ್ಮ ದೇಶದಲ್ಲಿ ಉಳಿಯುತ್ತೆ. ಇದು ಕೇವಲ ಬ್ರೈನ್ ಡ್ರೈನ್ ತಡೆಯುವುದಲ್ಲ, ರಿವರ್ಸ್ ನಲ್ಲಿ ವಿದೇಶದವರೇ ಭಾರತಕ್ಕೆ ಬರುವಂತೆ ಮಾಡುವ ಮಾಸ್ಟರ್ ಪ್ಲಾನ್ ಇದು. ಇದೆಲ್ಲ ನೋಡ್ತಾ ಇದ್ರೆ ಯಾವುದು ಸೂಪರ್ ಹಿಟ್ ಸಿನಿಮಾ ತರ ಅನಿಸ್ತಾ ಇದೆ ಅಲ್ವೇ? ಎಲ್ಲೋ ಸೈಲೆಂಟ್ ಆಗಿ ಇದ್ದ ಕ್ಯಾರೆಕ್ಟರ್ ಸಡನ್ ಆಗಿ ಎಂಟ್ರಿ ಕೊಟ್ಟು ಇಡೀ ಕ್ಲೈಮ್ಯಾಕ್ಸ್ ಅನ್ನೇ ಚೇಂಜ್ ಮಾಡಿದ ಹಾಗೆ ಇದೆ ಅಲ್ವಾ? ನಮ್ಮ ಭಾರತ ಯಾವುದೇ ಗದ್ದಲ ಮಾಡಲಿಲ್ಲ, ಚೀನಾದಂತೆ ಬೆದರಿಸಲಿಲ್ಲ, ಅಮೆರಿಕಾದಂತೆ ಕೋಟಿಗಟ್ಟಲೆ ಖರ್ಚು ಮಾಡಿ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಲಿಲ್ಲ. ನಮ್ಮ ಸ್ಟಾರ್ಟ್ಅಪ್ಸ್ ತುಂಬಾ ಸೈಲೆಂಟ್ ಆಗಿ ಕೆಲಸ ಮುಗಿಸಿಬಿಟ್ಟಿವೆ. ವಿದೇಶಿ ಕಂಪನಿಗಳಿಗೆ ಅಸಲಿ ವಿಷಯ ತಿಳಿಯುವಷ್ಟರಲ್ಲ ನಮ್ಮ ಚಿಪ್ ರೆಡಿಯಾಗಿ ಫ್ಯಾಕ್ಟರಿಗೆ ತಲುಪಿದೆ. ನಿಜವಾದ ಸ್ಟ್ರಾಟಜಿ ಎಂದರೆ ಇದೆ. ಒಂದು ಕಾಲದಲ್ಲಿ ನಮ್ಮನ್ನ ಕೇವಲ ಕೋಡಿಂಗ್ ಅಥವಾ ಬ್ಯಾಕ್ ಆಫೀಸ್ ಕೆಲಸಕ್ಕೆ ಸೀಮಿತಗೊಳಿಸಿದ್ದ ವಿದೇಶಿ
ವಿದೇಶಿ ಕಂಪನಿಗಳು ಇವತ್ತು ನಮ್ಮ ಸ್ವದೇಶಿ ಚಿಪ್ಸ್ಗಾಗಿ ಭಾರತದ ಆಫೀಸ್ಗಳ ಸುತ್ತ ಕ್ಯೂ ನಿಲ್ತಿವೆ. ಒಂದು ಕಾಲದಲ್ಲಿ ಚಿಪ್ಸ್ ಅಂದ ತಕ್ಷಣ ತೈವಾನ್ ಅಥವಾ ಸಿಲಿಕಾನ್ ವ್ಯಾಲಿ ಕಡೆ ನೋಡ್ತಾ ಇದ್ದ ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ. ನಾವು ಕೇವಲ ತಂತ್ರಜ್ಞಾನವನ್ನ ಬಳಸೋರಲ್ಲ, ಭವಿಷ್ಯದ ತಂತ್ರಜ್ಞಾನ ಹೇಗೆ ಇರಬೇಕು ಎಂದು ಡಿಸೈಡ್ ಮಾಡುವ ಸೃಷ್ಟಿಕರ್ತರು ಎಂದು ಭಾರತ ಇವತ್ತು ಪ್ರೂವ್ ಮಾಡಿದೆ. ನಾವು ಯಾರಿಗೂ ಫಾಲೋವರ್ಸ್ ಅಲ್ಲ, ಇನ್ ಮುಂದೆ ನಮ್ಮದೇ ರೂಲಿಂಗ್ ಅನ್ನೋದಕ್ಕೆ ಈ ಚಿಪ್ ಒಂದು ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತದ ಈ ಸಾಧನೆ ಬಗ್ಗೆ ನಿಮ್ಗೆ ಹೆಮ್ಮೆ ತಂದಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ನಿಮ್ಮ ಅನಿಸಿಕೆಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ವಿಡಿಯೋ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.